ಮಂಡ್ಯದ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಗಲಾಟೆ ಸರ್ಕಾರ ಪತನಕ್ಕೆ ಕಾರಣ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಮಾತಾಡ್ತಾರೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿದ್ರು. ಇದಕ್ಕೆ ತಿರುಗೇಟ್ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಪಕ್ಷದ ಪತನದ ಹಾದಿ ಹಿಡಿಯುವಂತೆ ನೋಡ್ಕೊಳ್ಳಿ, ಮೊದಲು ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡಲಿ ಕುಮಾರಸ್ವಾಮಿ ಅಂತ ಹೇಳಿ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಇವತ್ತು ಈ ರೀತಿಯ ಒಂದು ಮದ್ದೂರಿನ ಘಟನೆ ಸಾವಿರಾರು ಜನ ಏನು ಸೇರಿದ್ದಾರೆ ಅಲ್ಲಿ. ಕಾಂಗ್ರೆಸ್ನ ಪತನಕ್ಕೆ ದಾರಿ ಯಾವ ರೀತಿ ಮೂಡ್ತಾ ಇದೆ ಅಂತಕ್ಕಂಥದ್ದು ಈ ಘಟನೆಯಿಂದ ಆ ಮದ್ದೂರಿನ ಜನತೆ, ಇಡೀ ರಾಜ್ಯದ ಜನತೆಗೆ ಇವತ್ತು ಏನೋ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ಇವತ್ತು ಅವರ ಪ್ರತಿಭಟನೆ ಏನಿದೆ, ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವರ ಪಕ್ಷದ ಮುಂದಿನ ದಿನಗಳ ಒಂದು ಘಟನೆ ಒಂದು ಸೂಸೈಡಲ್ ಆಗ್ತಕ್ಕಂಥದ್ದು, ಅವರ ಈ ಒಂದು ತಪ್ಪುಗಳಿಂದ ಅಂತಕ್ಕಂಥದ್ದನ್ನು ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಮುಂದಕ್ಕೆ ಸ್ವಲ್ಪ ಉಳ್ಕೋತಾರೆ. ಇಲ್ಲದೇ ಇದ್ದರೆ ಈ ನಾಡಿನ ಜನ ಅವ್ರನ್ನ ಸಂಪೂರ್ಣವಾಗಿ ಪತನದತ್ತ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮದ್ದೂರಿನಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದರೆ ಪೊಲೀಸ್ನವ್ರ ಮಾತು ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ. ಅವರು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ತಪ್ಪಿತಸ್ಥಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಎರಡೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ, ಮದ್ದೂರಿನಲ್ಲಿ ಹಿಂಗಾಗಿದೆ. ಲಾಸ್ಟ್ ಇಯರ್ ಆಗಿತ್ತು ರೀ, ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ.